ಸೊ ನಮ್ಮ ದೇಶದಾಗಿರೋಂಥ ಜನರೆಲ್ಲರೂ ಇವತ್ತು ಭಾಳ ದುಃಖ ಪಡೋ ಅಂಥ ದಿನ. ಯಾಕಪ್ಪ ಅಂದ್ರೆ ಗುಜರಾತ್ನ ಅಹಮದಾಬಾದ್ನಾಗ ಒಂದು ಪ್ಲೇನ್ ಕ್ರ್ಯಾಶ್ ಆಗೈತಿ ಇವತ್ತು. એટલી સવારે જોખમી થઈ ગઈ. ಸೊ ಈ ಪ್ಲೇನು ಇಂಡಿಯಾದ ಅಹಮದಾಬಾದ್ ಇಂದ ಲಂಡನ್ನಿಗೆ ಫ್ಲೈ ಮಾಡ್ತಾ ಇತ್ತು. ಇವತ್ತು ಕರೆಕ್ಟ್ ಆಗಿ 1:38ಕ್ಕೆ ಇದು ಟೇಕ್ ಆಫ್ ಆಗೈತಿ. ಈ ಪ್ಲೇನು ಏರ್ ಇಂಡಿಯಾ ಕಂಪ್ನಿ ಇದು. ಇದ್ರ ಹೆಸರು ಬೋಯಿಂಗ್ 787. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಂಗ ಬೋಯಿಂಗ್ ಕಂಪ್ನಿ ಪ್ಲೇನ್ ಅಂದ್ರ ಬಹಳ ದೊಡ್ಡದು ಮತ್ತೆ ಆಕಾರದಾಗ ಬಹಳ ದೊಡ್ಡ ಇರ್ತಾವ. ಅವು ಹ್ಯೂಜ್ ಸೈಜ್ ನಾಗ ಇರ್ತಾವು. ಯಾಕಪ್ಪ ಅಂದ್ರೆ ಅವು ಒಂದು ಬಹಳ ಹೈ ಇಂಜಿನ್ ಇರೋಂತ ಮತ್ತೆ ಬಹಳ ಎಫಿಷಿಯಂಟ್ ಆಗಿ ಹೋಗೋಂತ ಒಂದು ಪ್ಲೇನ್ಗಳವು. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಯೂಶಲಿ ನಾವು ಪ್ಲೇನ್ ಕ್ರಾಶ್ ಆಗೋದನ್ನ ಅಷ್ಟೊಂದು ನೋಡಲ್ಲ, ಎಲ್ಲೂ ಕೇಳು ಇಲ್ಲ ನಾವು ಇದುವರೆಗೂ. ಸೊ ಪ್ಲೇನ್ ಕ್ರಾಶ್ ಗಳಾಗೋದು ಬಹಳ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ನಾಗ. ಅದ್ರಾಗೂ ಕೂಡ ನಮ್ಮ ದೇಶದಾಗ ಇವತ್ತು ಅದ್ರಾಗೂ ಗುಜರಾತ್ನಾಗ ಆಗಿರೋದು ಬಹಳ ದುಃಖ ಪಡೋಂತ ವಿಷಯ ದೇಶದ ಜನರಿಗೆ. ಸೊ ಈ ಪ್ಲೇನ್ನಾಗ 242 ಜನ ಟ್ರಾವೆಲ್ ಮಾಡಕತ್ತಿದ್ರು ಇಂಡಿಯಾದಿಂದ ಲಂಡನ್ಗೆ. ಇದ್ರಾಗ ಬಹಳ ಇಂಡಿಯನ್ಸ್ ಇದ್ರು, ಪೋರ್ಚುಗೀಸು, ಆಮೇಲೆ ಅದಾದ್ಮೇಲೆ ಬ್ರಿಟಿಷರ್ಸ್ ಕೂಡ ಬಹಳ ಜನ ಇದ್ರು. ಸೊ ಓವರ್ ಆಲ್ ಆಗಿ ಈ ಪ್ಲೇನು ಬಹಳ ಜನರಿಂದ ತುಂಬಿತ್ತು. ಸೊ ಆಮೇಲೆ ಇದು ಇನ್ನೊಂದು ಏನಪ್ಪಾ ಈ ವಿಷಯ, ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಪ್ಲೇನ್ ಫುಲ್ ಮೇಲ್ಗಡೆ ಅಂದ್ರೆ ಫುಲ್ ಟೇಕ್ ಆಫ್ ಆದ್ಮೇಲೆ ಕ್ರಾಶ್ ಆಗಿಲ್ಲ. ಇದು ಜಸ್ಟ್ ಟೇಕ್ ಆಫ್ ಆಗೋ ಟೈಮ್ನಾಗ ಕ್ರಾಶ್ ಆಗೈತಿ. ಆಮೇಲೆ ಅದು ಹೆಂಗಾಗೈತಪ್ಪ ಅಂದ್ರೆ ಹೈ ಆಲ್ಟಿಟ್ಯೂಡಿಗೆ ಹೋಗಿಲ್ಲ, ಅದು ಜಸ್ಟ್ ಇನ್ನು ಲೋ ಲೆವೆಲ್ನಾಗ ಇದ್ದಾಗ ಕ್ರಾಶ್ ಆಗಿರೋದು. ಫ್ಲೈಟ್ ಅಟೆಂಡೆಂಟ್ ಏನಿದ್ರು, ಫಾರ್ ಎಕ್ಸಾಂಪಲ್ ಈ ಪೈಲಟ್, ಇವ್ರ ಹೆಸರು ಸುಮಿತ್ ಅಂತ. ಆಕ್ಚುಲಿ ಇವರು ಬಹಳ ಒಳ್ಳೆ ಪೈಲಟ್ ಮತ್ತೆ ಬಹಳ 8000 ಅವರ್ಸ್ ಅವರಿಗೆ ಫ್ಲೈಯಿಂಗ್ ಟೈಮು ಅಥವಾ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಯಾಕೋ ಫ್ಲೈಟ್ ಅಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂತಿದ್ದಂಗೆ ಸುಮಿತ್ ಅವರು ATCಗೆ ಇನ್ಫಾರ್ಮ್ ಮಾಡಿದ್ರೆ, ಬಟ್ ATC ವಾಪಸ್ ರಿಪ್ಲೈ ಕೊಡೋಕ್ಕಿಂತ ಮುಂಚೆನೆ ಆ ಪ್ಲೇನು ಅವ್ರು ತಗೊಂಡೋಗಿ ಕ್ರಾಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಯೂಶಲಿ ಏನಾಗುತ್ತೆ, ಪೈಲಟ್ಗಳು ಬಹಳ ಕ್ರೌಡೆಡ್ ಇರೋ ಜಾಗದಲ್ಲಿ ಹೋಗಿ ಕ್ರಾಶ್ ಮಾಡೋದಕ್ಕಿಂತ ಕಡಿಮೆ ಜನ ಇರೋ ಹತ್ರ ಕ್ರಾಶ್ ಮಾಡೋದು ವಾಸಿ ಅನ್ನೋದು ಅವ್ರ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಕೇಸಾಗ ಏನಾಗೈತಪ್ಪ ಅಂತ ಅಂದ್ರ, ಇವರು ಪ್ಲೇನ್ ನ ತಗೊಂಡೋಗಿ ಒಂದು ಮೆಡಿಕಲ್ ಕಾಲೇಜ್ ಮೇಲ್ಗಡೆ ಅವ್ರು ಕ್ರಾಶ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ವಿಜುವಲ್ಸ್ ಗಳನ್ನ. ಸೊ ಈ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ದಂತ 10 ಸ್ಟೂಡೆಂಟ್ಸ್ ಗಳು ಸತ್ತಾರ. ಆಮೇಲೆ ಇದೇ ಪ್ಲೇನ್ ನಾಗ ಗುಜರಾತ್ ನ ಮಾಜಿ CM ಆಗಿದ್ದಂತ ವಿಜಯ್ ಅವ್ರು ಕೂಡ ಇದ್ರು. ಸೊ ನಾವ್ ಇಮೇಜಿನ್ ಕೂಡ ಮಾಡಕ್ಕಾಗಲ್ಲ, ಅಷ್ಟೊಂದು ಬ್ರೂಟಲ್ ಆಗಿ ಈ ಪ್ಲೇನ್ ಕ್ರಾಶ್ ಆಗೈತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಹೋಗ್ತಿದ್ದಂತ ಫ್ಯಾಮಿಲಿ, ಆಮೇಲೆ ಅವ್ರದೆಲ್ಲ ಯಾರ್ಯಾರು ಸತ್ತಿದಾರೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವತ್ತು ದುಃಖದಿಂದ ಕಳಿಬೇಕಾಗತಿ. ಆಮೇಲೆ ಇದೊಂದು ಬಹಳ ಬೇಜಾರ್ ಪಡೋ ವಿಷಯ ಇಡೀ ದೇಶದಾಗಿರೋ ಜನರಿಗೆಲ್ಲ.